ಹೌದು, ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಅಗಲಗುರ್ಕಿ ಬೈಪಾಸ್ ಬ್ರಿಡ್ಜ್ ಬಳಿ ಸೋಮವಾರ ಮಧ್ಯರಾತ್ರಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು. ಸ್ಲೀಪರ್ ಕೋಚ್ ಬಸ್ ಒಂದು ಹೆದ್ದಾರಿ ಮಧ್ಯೆ ದ್ವಿಚಕ್ರ ವಾಹನಗಳನ್ನು ತುಂಬಿಕೊಂಡು ನಿಂತಿದ್ದ ಬೃಹತ್ ಕಂಟೈನರ್ ಟ್ರಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಪ್ರಯಾಣಿಕನೋರ್ವ ಮೃತಪಟ್ಟಿದ್ದಾನೆ. ಇನ್ನು 12 ಮಂದಿ ಗಂಭೀರ ಗಾಯಗೊಂಡಿದ್ದಾರೆ. ಮೈಸೂರಿನಿಂದ ಬೆಂಗಳೂರಿನ ಮೂಲಕ ಮಂತ್ರಾಲಯಕ್ಕೆ ತೆರಳುತ್ತಾ ಇದ್ದ ಸುಗಮ ಟ್ರಾವೆಲ್ಸ್ಗೆ ಸೇರಿದ ಸ್ಲೀಪರ್ ಕೋಚ್ ಬಸ್ ಅಪಘಾತಕ್ಕೀಡಾಗಿದೆ. ಅಪಘಾತದ ವೇಳೆ ಬಸ್ನಲ್ಲಿದ್ದ ಪ್ರಯಾಣಿಕ ಶಿವಪ್ಪ ಎಂಬುವರ ಕಾಲು ಬಸ್ ಹಾಗೂ ಕಂಟೈನರ್ ನಡುವೆ ಸಿಲುಕಿಕೊಂಡಿತ್ತು. ಇನ್ನು ಪೊಲೀಸರು ಹಾಗೂ ರಕ್ಷಣಾ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಸಿಲುಕಿಕೊಂಡಿದ್ದ ಕಾಲನ್ನ ಹೊರತೆಗೆಯಲು ಹರಸಾಹಸ ಪಟ್ಟು ರಕ್ಷಿಸಿದ್ದಾರೆ. ಇನ್ನು ಅಪಘಾತದಲ್ಲಿ ಬಸ್ನಲ್ಲಿದ್ದ 9 ಮಂದಿ ಪ್ರಯಾಣಿಕರು ಹಾಗೂ ಕಂಟೈನರ್ ಲಾರಿಯಲ್ಲಿದ್ದ 3 ಸೇರಿ ಒಟ್ಟು 12 ಮಂದಿ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಗಂಭೀರ ಸ್ಥಿತಿಯಲ್ಲಿದ್ದ ಇಬ್ಬರನ್ನು ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಬಸ್ ಅವ್ರದ್ದು ಸರಿಯಾಗಿ ಬಿದ್ದಿದ್ದಾರೆ. ನಿಮ್ದು ಪ್ರಾಪರ್ ಅದೋನಿ ಅಲ್ಲೇ ಒಂದಿಬ್ಬರು ಇದ್ದಾರೆ. ಎಕ್ಸ್ಟ್ರಾ ಬಿದ್ದಿದ್ರು ಟೋಟಲ್ ಎಷ್ಟು ಜನ ಬಂದಿದ್ದು ಇಲ್ಲಿ? ಲಾಸ್ಟಲ್ಲಿ ಈಗ ಇವತ್ತು 12:15 ನಮ್ಮದೊಂದು ಆಕ್ಸಿಡೆಂಟ್ ಆಯಿತು 2 ವೀಲರಲ್ಲಿ. ಅದಕ್ಕೆ ಇಲ್ಲಿ ಹಾಸ್ಪಿಟ್ಲ್ ಹತ್ರ ಬಂದಿದ್ರಿ ನಾವು, ನಮ್ಮ ಫ್ರೆಂಡ್ಸ್ ಎಲ್ಲ. ಅವ್ನಿಗೆ ಇಂಜೂರ್ಡ್ ಆಗಿತ್ತು, ಅವ್ರಿಗೆ CT ಸ್ಕ್ಯಾನ್ ಮಾಡೋಕ್ಕೆ ಕಳಿಸಿದ್ರಿ. ಅಷ್ಟೊತ್ತರಲ್ಲಿ ಬಸ್ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಯಿತು. ಅಲ್ಲಿಂದ ಅಮ್ಮ ಆಂಬುಲೆನ್ಸಲ್ಲಿ ಇಬ್ಬರು ಪೇಷಂಟ್ ಫಸ್ಟ್ ಕರ್ಕೊಂಡು ಬಂದರು. ಇಮಿಡಿಯೇಟ್ ಸೀರಿಯಸ್ ಇದ್ದರು. ಅವ್ರು ಬಂದು ಕಂಟೈನರು ಡ್ರೈವರು ಪ್ಲಸ್ ಅವ್ರ ಜೊತೆಯಲ್ಲಿ ಹೋಗ್ತಾ ಇದ್ದಂತೆ, ಬಿಹಾರ್ಗೆ ಹೋಗ್ತಾ ಇದ್ದಿದ್ದು ಗಾಡಿ. ಆ ಗಾಡಿ ನಿಲ್ಲಿಸಿ ಅದೇನೋ ಕಲ್ಲೇನೋ ಸಿಕ್ಕಾಕೊಂಡಿಂತೆ. ಅದು ತೆಗಿಯೋವಾಗ ಲಾರಿ ಹತ್ರ ಕೂತಿದ್ದಾರೆ. ಆ ಹಿಂದ್ಗಡೆಯಿಂದ ಬಸ್ ಬಂದು ಹೊಡೆದಿದ್ದ ತಕ್ಷಣ ಅವ್ರ ಮೇಲೆ ಸ್ವಲ್ಪ ಕಾಲು ಜಾಸ್ತಿ ಇಂಜೂರ್ಡ್ ಆಗಿದೆ, ಇದು ಕಂಟೈನರ್ ಅವ್ರಿಗೆ. ಆಮೇಲೆ ಅದರಲ್ಲಿ ಬಸ್ಸಲ್ಲಿದ್ದವ್ರಿಗೆ 8 ಜನಕ್ಕೆ ಇಂಜೂರ್ಡ್ ಆಗಿದೆ. ಆಮೇಲೆ ಮಗು ಇತ್ತು, ಮಗುಗೂ ಏನೂ ಆಗಿಲ್ಲ. ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದರೆ ಆಂಬುಲೆನ್ಸ್ಗಳು ಬಂದಿದೆ ಅಂತ ಎಮರ್ಜೆನ್ಸಿ ಎಲ್ಲ ತೊಗೊಂಡು ಬಂದೆ ಒಳಗಡೆ ಶಿಫ್ಟ್ ಮಾಡಿ ಎಲ್ಲರಿಗೂ ಟ್ರೀಟ್ಮೆಂಟ್ ಮಾಡ್ತಾಯಿದ್ದಾರೆ. ಯಾರಿಗೂ ಅಂಥ ಬೆಂಗಳೂರಿಗೆ ಎಮರ್ಜೆನ್ಸಿ ಹೋಗೋವಂಥ ಪರಿಸ್ಥಿತಿ ಏನಿರಲಿಲ್ಲ. ಒಂದಿಬ್ಬರಿಗೆ ಮಾತ್ರ ಇದೆ, ಅದು ಆಂಬುಲೆನ್ಸ್ಗೆ ಶಿಫ್ಟ್ ಮಾಡೋಕ್ಕೆಲ್ಲ ರೆಡಿ ಮಾಡಿದ್ದಾರೆ. ಬೆಂಗಳೂರಿಂದ ಮಂತ್ರಾಲಯ ಹೋಗ್ತಾ ಇದ್ದೀವಿ. ಸೆಂಟ್ರಲ್ಲಿ ಆಕ್ಸಿಡೆಂಟ್ ಆಗಿದೆ. ಏನೇನಿಗೆ ಏನೇನಿಗೆ ಆಕ್ಸಿಡೆಂಟ್? ಕಂಟೈನರ್ ಟಚ್ ಆಗಿದೆ. ಯಾವುದು ಕಂಟೈನರ್ ಸುಗಮ ಟ್ರಾವೆಲ್ಸ್. ಅಲ್ಲ, ನೀವು ಹೋಗ್ತಿದ್ದು ಯಾವ ವೆಹಿಕಲ್? ಸುಗಮ ಟ್ರಾವೆಲ್ಸ್ ಬಸ್. ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ದೀವಿ? ಬೆಂಗಳೂರಿಂದ ಮಂತ್ರಾಲಯ. ಎಷ್ಟು ಜನಕ್ಕಾಗಿದೆ?
2-3 ಜನಕ್ಕೆ ಆಗಿದೆ. 6 ಜನ 6 ಜನಕ್ಕೆ ಆಗಿದೆ. ತುಂಬ ಇಂಜೂರಿ ಆಗಿದೆ. ನಿಮ್ಗೇನಾಗಿದೆ? ಕಾಲು ಫ್ರ್ಯಾಕ್ಚರ್ ಆಗಿದೆ. ಇನ್ನು ಕಂಟೈನರ್ ಟ್ರಕ್ನಲ್ಲಿ ಪ್ರಯಾಣಿಸ್ತಾ ಇದ್ದ ಬಿಹಾರ ಮೂಲದ 21 ವರ್ಷದ ಯುವಕ ಸೋಹಾನ್ ಎಂಬಾತ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಕಂಟೈನರ್ ಚಾಲಕ ಲಾರಿಯ ಚಕ್ರದ ಕೆಳಗೆ ಕಲ್ಲು ಸಿಲುಕಿದೆಯೇ ಎಂಬುದನ್ನು ಪರಿಶೀಲಿಸುವಂತೆ ಸೋಹನ್ಗೆ ಸೂಚಿಸಿದ್ದ. ಆ ವೇಳೆ ಸೋಹನ್ ಲಾರಿಯ ಕೆಳಗೆ ಇಳಿದಿದ್ದಾಗ ವೇಗವಾಗಿ ಬಂದ ಬಸ್ ರಸ್ತೆ ಬದಿ ನಿಂತಿದ್ದ ಕಂಟೈನರ್ ಟ್ರಕ್ ಗಮನಿಸದೆ ಹಿಂಬದಿಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮವಾಗಿ ಸೋಹನ್ ಗಂಭೀರವಾಗಿ ಗಾಯಗೊಂಡು ಕೊನೆಗೆ ಮೃತಪಟ್ಟಿದ್ದಾನೆ. ಇನ್ನು ಅಪಘಾತದ ನಂತರ ಬಸ್ನಲ್ಲಿದ್ದ ಪ್ರಯಾಣಿಕರು ಪವಾಡ ಸದೃಶರಾಗಿ ಪ್ರಾಣಾಪಾಯದಿಂದ ಪಾರಾಗಿದ್ದು ಗುರುರಾಯರ ಕೃಪೆಯಿಂದ ಜೀವ ಉಳಿಯಿತು ಎಂದು ಕೆಲವರು ಪ್ರತಿಕ್ರಿಯಿಸಿದ್ದಾರೆ. ಸ್ಥಳಕ್ಕೆ ಎಸ್ಪಿ ಕುಶಾಲ್ ಚೌಕ್ಸೆ ಸೇರಿದಂತೆ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಕ್ಕಬಳ್ಳಾಪುರ ಬೈಪಾಸ್ ಅಗಲಗುರ್ಗಿ ಫ್ಲೈಓವರಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. ಬೇಸಿಕ್ಲಿ ಸುಗ್ಮಾ ಟ್ರಾವೆಲ್ಸ್ದು ಒಂದು ಬಸ್ ಮೈಸೂರಿಂದ ರಾಯಚೂರು ಹೋಗ್ತಾ ಇತ್ತು ಬಾಯ ಮಂತ್ರಾಲಯ. ಆ ಬಸ್ ಅಗಲಗುರ್ಗಿ ಫ್ಲೈಓವರಲ್ಲಿ ಓವರ್ಟೇಕ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಆ ಟೈಮ್ಗೆ ಒಂದು ಕಂಟೈನರ್ ಲಾರಿ ಜೊತೆ ಅವ್ರದ್ದು ಕೊಲಿಜನ್ ಆಗಿದೆ. ಬೇಸಿಕ್ಲಿ ಟೋಟಲ್ 28 ಪ್ಯಾಸೆಂಜರ್ಸ್ ಇತ್ತು ಆ ಬಸ್ಸಲ್ಲಿ. ಔಟ್ ಆಫ್ ದಟ್ 12 ಜನ ಇಂಜರ್ಡ್ ಆಗಿದ್ದಾರೆ. ಎಲ್ಲರಿಗೆ ಹಾಸ್ಪಿಟಲ್ ಶಿಫ್ಟ್ ಮಾಡಿ ಈಗ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. 2 ಜನ ಸೀರಿಯಸ್ ಕಂಡೀಷನಲ್ಲಿ ಬೆಂಗಳೂರು ಹೈಯರ್ ಹಾಸ್ಪಿಟಲ್ಗೆ ರೆಫರ್ ಮಾಡಿದ್ದಾರೆ. ಆ ಬಸ್ ಮೈಸೂರಿಂದ ವಾಯ ಮಂತ್ರಾಲಯ ರಾಯಚೂರು ಹೋಗ್ತಾ ಇತ್ತು. ಮೋಸ್ಟ್ ಆಫ್ ದ ಪ್ಯಾಸೆಂಜರ್ಸ್ ಎಲ್ಲರೂ ಮಂತ್ರಾಲಯ ವಗೇರಾ ಹೋಗ್ತಾ ಇದ್ದಾರೆ. ಅದು ಪತ್ತೆ ಮಾಡಬೇಕು. ಕಂಟೈನರ್ ಗಾಡಿದು ಕೂಡ ಕ್ಲೀನರ್ ಅಥವಾ ಡ್ರೈವರ್ ಯಾರು ಜಾಸ್ತಿ ಇಂಜರ್ ಆಗಿದ್ದಾರೆ ಅವರಿಗೆ ಹೈಯರ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ. ಅವ್ರ ಜೊತೆ ಮಾತಾಡಿಕೊಂಡು ಕನ್ಫರ್ಮ್ ಮಾಡ್ತೀವಿ. ಬಟ್ ನಮ್ಮ ಪ್ರಕಾರ ಇವರು ಜಾಸ್ತಿ ಸ್ಪೀಡಲ್ಲಿ ಬಂದಿದ್ದಾರೆ. ಜೊತೆಗೆ ಫ್ಲೈಓವರಲ್ಲಿ ಎಷ್ಟು ಜಾಸ್ತಿ ಬಿಡ್ತಿಲ್ಲ. ಆ ಟೈಮ್ಗೇನು ಓವರ್ಟೇಕ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಆ ಟೈಮ್ ಆಗಿದೆ ಇದು. ಅರೌಂಡ್ 1:30-1:45 ಆಗಿದೆ ಇದು. ఆటో పైన పెడతాను కరెక్ట్ సెంటర్ ಈ ಪ್ರಕಾರ ಪ್ಲೇಟ್ ಇವರ ಹೋಗ್ಲಿ. ನೋಡು ಪ್ರಾಕ್ಟೀಸ್ ಮಾಡ್ಕೊಂಡು ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.